ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರದ ಹುಡುಗಿ ಅನೇಶ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇದು ನನ್ನ ಇವತ್ತಿನ ಸ್ಯಾರಿ ಔಟ್ಫಿಟ್ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮಾಡಿ. ವಿಷಯತೆಗಾಗಲೇ ನಮ್ಮದು 6 ಕಾಲಾಗಿದೆ ಇವಾಗ ಟೈಮು. ಪೂಜೆ ಎಲ್ಲ ಮುಗಿಸಿ ಬಂದು ವೀಡಿಯೋನ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ. ಸೊ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಿದ್ರೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಅಗೈನ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನನ್ನ ವೀಡಿಯೋಸ್ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನಿಸ್ತಿದೆ. ಸೊ ಅದರಿಂದ ವ್ಯೂಸು ಲೈಕ್ಸ್ ಎಲ್ಲ ಸ್ವಲ್ಪ ರೈಸ್ ಆಗಿದೆ ಫಸ್ಟಿಗಿಂತ. ಆ್ಯಂಡ್ ಅಗೈನ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಇನ್ನು ನೆಕ್ಸ್ಟ್ ಬಂದು ಹೊಸ ಕಂಟೆಂಟ್ ಜೊತೆಗೆ ವೀಡಿಯೋಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲ ಅಡುಗೆ ಮಾಡೋದು ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ವೀಡಿಯೋಸ್ ಸ್ವಲ್ಪ ಕಮ್ಮಿ ಆಗಿದೆ. ನಾರ್ಮಲ್ ಬ್ಲಾಗ್ಸ್ ಥರನೇ ಆಗ್ಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ ಹೇಳಿ ಮತ್ತೆ ವೀಡಿಯೋಸ್ ಏನಾದ್ರು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಿನದಲ್ಲೇ ಮಾಡ್ತೀನಿ. ಯಾವ ಥರ ಕಾಣಿಸಿದೆ ನನ್ನ ಜ್ಯುವೆಲರಿ ಆ್ಯಂಡ್ ಇಯರಿಂಗ್ಸ್ ಎಲ್ಲ ಅಂತೇಳಿ ಕಮೆಂಟ್ ಮಾಡಿ ಗೈಸ್. ಹೇಗೆ ಕಾಣಿಸ್ತಿದೆ ಗೈಸ್ ಇಯರಿಂಗ್ಸ್ ನೋಡಿ. ಇಷ್ಟು ಇಂಡೆಪ್ತಾಗಿ ನಿಮಗೆ ತೋರಿಸ್ತೀನಿ ನಾನು. ಚೋಕರ್ ಸೆಟ್ ಥರ ಬಂದು 2 ಇಯರಿಂಗ್ಸ್ ಮತ್ತು ಚೋಕರ್ ಅಷ್ಟೇ ಬಂದಿರೋದು. ಆ್ಯಂಡ್ ಇದು ಬಂದು ನೆಟ್ಟೆಡ್ ಸ್ಯಾರಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತೇಳಿ. ಹೇಗೆ ಕಾಣಿಸಿದೆ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಜನಗಳ ಜೊತೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನಿಮ್ಮ ಫ್ಯಾಮಿಲಿಗೆಲ್ಲ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿ ಗೈಸ್. ನಿಮ್ಮಂಥವ್ರಿಂದನೇ ನಾನು ಬೆಳಿಬೇಕು. ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಬೇಕು ಅಂತ ತುಂಬ ಬೇಡ್ಕೊಂಡಿದ್ದೀನಿ. ಮಮ್ಮಿ ಬಂದು ಕಾಫಿ ಮಾಡ್ತಾವ್ರೆ. ಮಾರ್ನಿಂಗಲ್ಲಿ 6 ಕಾಲಾಗಿದೆ ಟೈಮು. ಅಪ್ಪ ಬಂದು ಹಾಲು ಕರಿತಿದ್ದಾರೆ. ಹಾಲು ತೊಗೊಂಡು ಹೋಗ್ಬೇಕು ಇವಾಗ ಅವರು. ನೀವು ನೋಡಿ ಪಾಪು ನೋಡು ನೋಡಿ ಇವಳು ಹೆಂಗೆ ನೋಡ್ತಾವಳೆ ನಾನು. ಪಾಪು ಗುಡ್ ಮಾರ್ನಿಂಗ್. ನಾವು ಬರೋಷದಿಗೆ ದೇವಸ್ಥಾನದಿಂದ ಆಲ್ರೆಡಿ ಎದ್ಬಿಟ್ಟು ಕೂತಾಳೆ ಗೈಸ್. ಅಮ್ಮ ಬಂದು ಕಾಫಿ ಕೊಟ್ಟರು ನೋಡಿ. ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಟೆರೇಸ್ ಮೇಲೆ ವೀಡಿಯೋಸ್ ಮಾಡೋಣ, ತೋಟದ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ. ಸೀರೆ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟು ಸುಮ್ಮನೆ ವೇಸ್ಟ್ ಆಗಲ್ವ ಗೈಸ್. ಆ್ಯಂಡ್ ನನ್ನ ಮೇಕಪ್ ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ ಅಂತೇಳಿ. ನೋಡಿ ಮೇಡಮ್ ಎದ್ದು ಕೂತ್ಕೊಂಡ್ಲು ನನ್ನ ಪಕ್ಕ. ಗೈಸ್ ಇವತ್ತು ಸ್ಯಾರಿ ಹಾಕ್ಕೊಂಡು ವೀಡಿಯೋಸ್ ಮಾಡೋಣ ಅಂತೇಳಿ ಟೆರೇಸ್ ಮೇಲೆ ಬಂದಿದ್ದೆ. ನೀವೇ ನೋಡ್ತಿದ್ದೀರಾ ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತೇಳಿ. ಚೆನ್ನಾಗಿ ಕಾಣಿಸಿದೆಯಾ ಗೈಸ್ ಸ್ಯಾರಿ? ಆ್ಯಂಡ್ ಟೆರೇಸ್ ಮೇಲೆ ಬಂದು ವೀಡಿಯೋಸ್ ಇಷ್ಟೊತ್ತವರೆಗೂ ಮಾಡಿದೆ. ಟೈಮ್ ಬಂತು 7:40 ಆಗ್ತಾಯಿದೆ. ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ಬಂದು ಕಾಫಿ ಕುಡ್ಕೊಂಡ್ಬಂದಿದ್ದು ಟೆರೇಸ್ ಮೇಲೆ. ಸೊ ಯಾರಿಗೋಸ್ಕರ ಹೇಳಿ ವೀಡಿಯೋ ಮಾಡ್ತಾಯಿರೋದು? ನಿಮಗೋಸ್ಕರ ಅಲ್ವಾ? ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ನಮ್ಮಂಥ ಹಳ್ಳಿ ಪ್ರತಿಭೆಗಳನ್ನು ಬೆಳೆಸಿ ಅಂತ ಹೇಳ್ತಾ ಸೊ ಇವಾಗ ಹೋಗ್ಬೇಕು ಗೈಸ್. ಸ್ವಲ್ಪ ಹೊತ್ತು ಮಲ್ಕೊಬೇಕು. ಸ್ವಲ್ಪ 4 ಗಂಟೆಗೆ ಎದ್ದೇಳ್ತಾರೋದ್ರಿಂದ ನಿದ್ದೆ ಹಿಡಿಯುತ್ತೆ. ಮಧ್ಯಾಹ್ನ ಮಲಗಲ್ಲ ನಾನು ಆ್ಯಕ್ಚುಲಿ. ಇವಾಗ ಮಲಗಿಬಿಟ್ರೆ ಬನ್ನಿ ಗೈಸ್ ಓಡೋಣ. ಆ್ಯಂಡ್ ನಮ್ಮೂರು ಬೆಟ್ಟ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಇದು ಬಂದು ನಮ್ಮ ಮನೆ. ಇದು ಕೂಡ ನಮ್ಮದು ಮೋಲ್ಡು. ನಾನು ನಿಂತ್ಕೊಂಡಿರೋದು ಮನೆ ಮುಂದೆ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಗೈಸ್ ಓಡೋಣ. ಮಮ್ಮಿ ಡ್ಯಾಡಿನೂ ಕೂಡ ಗೈಸ್ ಬನ್ನಿ. ಫುಲ್ಲು ಸ್ಯಾರಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಿದ್ದೀರಾ ನೋಡಿ ನನ್ನ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಹೇಗೆ ಕಾಣಿಸಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಇದು ನನ್ನ ಇವತ್ತಿನ ಹೇರ್ ಸ್ಟೈಲ್ ಆ್ಯಂಡ್ ಜ್ಯುವೆಲರಿ ಸೆಟ್ ಕೂಡ ನೋಡಿ. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಮ ಶಾಪಲ್ಲಿ ಒಂದಷ್ಟು ತಂದಿಟ್ಕೊಂಡ್ಬರ್ತಿದ್ದೀನಿ ಗೈಸ್ ನನ್ನ ಅಂಗಡಿಲಿ. ಸೊ ಯಾವ್ದು ಸ್ಯಾರಿಗೆ ಯಾವ್ದು ಹಾಕೊಬೇಕು ಅಂತ ಅನ್ಸುತ್ತೆ ಇದನ್ನು ಹಾಕೊತಾ ಇರೋದಷ್ಟೇ. ಬನ್ನಿ ಗೈಸ್ ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ. ಸ್ಯಾರಿ ಹಾಕೊಂಡು ಇಷ್ಟೊತ್ತವರೆಗೂ ಇದೆ ಗೈಸ್. ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಇವಾಗ ಹೊಟ್ಟೆ ಹಸಿತೈತೆ. ಸ್ವಲ್ಪ ಹೊತ್ತು ಮಲಗಿದೆ, ಒಂದು 1/2 ಅವರು. ಸೊ ಇವಾಗ ಟಿಫನ್ ಮಾಡಬೇಕು ಅಂತ ಹೇಳಿ ನೋಡಿ. ಕಡಲೆಕಾಳು ಸಾಂಬಾರು, ರೈಸು, ಬಿಸಿ ಬಿಸಿ ರೈಸು. ಇದ್ರಲ್ಲಿ ನನ್ನ ಫೇವ್ರೇಟ್ ಆಲೂಗೆಡ್ಡೆ ಕೂಡ ಇದೆ, ನೀವೇ ನೋಡ್ತಿದ್ದೀರಾ. ಅದ್ರ ಜೊತೆಗೆ ಸಂಡಿಗೆ ಹಪ್ಪಳ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ತಿಂತಾಯಿದ್ದೀನಿ ಗೈಸ್. ಟೈಮ್ ಬಂದು 9:30 ಆಗಿದೆ ಇವಾಗ ಟೈಮು. ನನಗೆ ಈಚೆ ವೆದರ್ ಅಂತೂ ಒಳ್ಳೆ ಹೆಂಗೈತೆ ಅಂದರೆ ಬಿಸಿಲೇ ಇಲ್ಲ, ಒಂಥರ ಒಂಥರ ನನಗೆ ಈ ವೆದರ್ ಅಂತೂ ಸಿಕ್ಕಾಬಟ್ಟೆ ಇಷ್ಟನೇ ಇಲ್ಲ ಗೈ. ಸೀರಿಯಸ್ಲಿ ಸ್ವಲ್ಪ ಬಿಸಿಲಿರಬೇಕು, ಅವಾಗ ಸ್ವಲ್ಪ ನಮಗೂ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ನನಗಂತೂ ಈ ವೆದರಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತಲೇ ಅನಿಸೋದು. ಕೆಲಸ ಮಾಡೋಕ್ಕಂತೂ ಮನಸ್ಸು ಬರೋಲ್ಲ. ಆ್ಯಂಡ್ ಯಾವ ಥರ ಕಾಣಿಸ್ತಿದೆ ಸ್ಯಾರಿ ವೀಡಿಯೋದಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಇವಾಗ ಇನ್ಸ್ಟಾದಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಸಪೋರ್ಟ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಮೆಸೇಜ್ ಮಾಡಿದ್ದಾರೆ.
ಟೆಕ್ಸ್ಟ್ ಮಾಡಿದ್ದಾರೆ ಗೈಸ್. ಬನ್ನಿ ಗೈಸ್ ಟಿಫನ್ ಮಾಡೋಣ ಈಗ. ಗೈಸ್ ಟೈಮ್ ಬಂದು 5:15 ಆಗ್ತಾಯಿದೆ. ನಮ್ಮಮ್ಮ ನಮಗೆ ಬಿಸಿ ಬಿಸಿ ಬೋಂಡ ಮಾಡಿಕೊಟ್ಟವ್ರೆ. ಮಳೆ ಬಂದೈತೆ, ಈ ವೆದರ್ ಮಾತ್ರ ಬೋಂಡ ಸಖತ್ತಾಗೈತೆ. ಅದರಲ್ಲಿ ರಿಯಾಕ್ಷನ್ ನೋಡಿ. ಏನಮ್ಮ ನೋಡು ಹೆಂಗೈತೆ ಚಿನ್ನಿ, ನೋಡ್ಕೊ. ತಿನ್ನಿಸ್ಬೇಕು ಗೈಸ್, ಅವ್ಳಿಗೆ ತಿನ್ಸ್ಬೇಕು. ನಾನು ಕೆಲಸ ಮಾಡೋಕ್ಕೆ ಹೋಗ್ಬೇಕು. ಬನ್ನಿ ಗೈಸ್ ತಿನ್ನೋಣ. ವೆದರ್ ಮಾತ್ರ ಫುಲ್ಲು ಥಂಡಿ ಥರ ಐತೆ. ನಾನು ಚೆನ್ನಾಗಿ ನಿದ್ದೆ ಮಾಡಿಟ್ಟಿದ್ದೀನಿ ಗೈಸ್. ಎದ್ದಿದ ತಕ್ಷಣ ಬಂದು ಕೂತ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಕೆಲಸ ಆದಮೇಲೆ ತಿರ್ಗಾ ಬೈತು ಟಿ ವಿ ನೋಡಿಕೊಂಡು ಊಟ ಮಾಡ್ಬಿಟ್ಟು ತಿರ್ಗಾ ಮಲಗಿಬಿಟ್ಟಿದ್ದೀನಿ. ಈಗ 5:15 ಎದ್ದಿದ್ದೀನಿ. ಇವಾಗ ತಿನ್ಬಿಟ್ಟು ಬೋಂಡನ ಉಪ್ಪು ಪಾತ್ರೆ ಇದೆ ತೊಳಿಬೇಕು. ಹಾಲಿನ ಕ್ಯಾನ್ ಬರುತ್ತೆ, ಹಾಲು ಹಾಕ್ಬಿಟ್ಟು ಅಪ್ಪ ಕೊಡ್ತಾರೆ, ಅದನ್ನು ತೊಳಿಬೇಕು. ಆಮೇಲೆ ಬಂದು ಧಾರಾವಾಹಿ ಬರುತ್ತೆ ಗೈಸ್, ನೋಡ್ಬೇಕು ಅಷ್ಟೇ. ಇನ್ನೇನು ಕೆಲಸ ಇರುತ್ತೆ ಹೇಳಿ ಗೈಸ್. ಟೈಮ್ ಬಂದು 11:15 ಆಗ್ತಿದೆ. ಪಾತ್ರೆ ಎಲ್ಲ ತೊಳೆದಾಯಿತು. ಸೊ ಹೇರ್ ಇನ್ನೂ ಆರಿರಲಿಲ್ಲ, ಅದಕ್ಕೆ ಅಂತೇಳಿ ನಾನು ಫ್ರೀ ಹೇರ್ ಬಿಟ್ಬಿಟ್ಟಿದ್ದೀನಿ. ಆರ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿ. ಸೊ ಹಂಗೆ ಕ್ಲಿಪ್ ಹಾಕ್ಬಿಟ್ಟಿದ್ನಲ್ಲ, ಸೊ ಅದರಿಂದ ಹೇರ್ ಇನ್ನೂ ಆರಿರಲಿಲ್ಲ. ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನಾನು ಹೇರ್ ಫ್ರೀ ಬಿಡಲ್ಲ. ಸೊ ಇವಾಗ 11:15 ಆಗ್ತಾಯಿದೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದೊಳ್ತೀನಿ ಗೈಸ್. ಯಾಕೋ ಹೆವಿ ನಿದ್ದೆ ಬರ್ತಾಯಿತ್ತು. ಮಾರ್ನಿಂಗ್ ಟೈಮ್ ಬೇಗ ಎದೊಳ್ತಾ ಇರೋದ್ರಿಂದ ಮಾರ್ನಿಂಗ್ ಯಾವಾಗಲೂ 9ರಿಂದ 10 ಗಂಟೆಗೆ ಎದೊಳ್ತೀನಿ. ಕೆಲಸಕ್ಕೇನೋ ಹೋಗಿಲ್ಲ ಅಂದರೆ, ಯಾವುದೂ ಆರ್ಡರ್ ಏನಿಲ್ಲ ಅಂದರೆ. ಸದ್ಯಕ್ಕೆ 1 ಅವರ್ ನಿದ್ದೆ ಮಾಡಿಬಿಡ್ಬೇಕು ಅನಿಸ್ತಾ ಇದೆ. ನಿದ್ದೆ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್. ಟೈಮ್ ಬಂದು 11:15 ಮಲಗ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಎದೊಳ್ತೀನೋ ಗೊತ್ತಿಲ್ಲ. ಟಿಫನ್ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದೆ, ಮನೆ ಮುಂದೆ ಎಲ್ಲ ಕಸ ಗುಡಿಸಿದೆ, ಎಲ್ಲ ಆಯಿತು. ಇವಾಗ ಬನ್ನಿ ಗೈಸ್ ಮಲ್ಕೊಳ್ಳೋಣ ಹೋಗಿ. ನನ್ನ ಬೆಡ್ ಕರೀತಾ ಇದೆ ಮಲ್ಕೋಬಾ ಅಂತ. ನಾನು ಹೋಗಿ ಮಲ್ಕೊಂಬಿಡೋದಷ್ಟೇ ಇವಾಗ. ಸಕಾಲಾಗಿದೆ. ಹೊಟ್ಟೆವ್ರಿ ಗೈಸ್ ಹೇಳ್ತಾ, ಹೊಟ್ಟೆವ್ರಿ. ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾಳೆ ನೋಡಿ ನೋಡಿ ನೋಡಿ. ಸಾಕಾಗೈತೆ. ಸೂಪರ್ ಚಿನಿ. ಹೊಟ್ಟೆ ಹೊಡ್ಸಿದ್ರೆ ಒಂಥರ ಆಮೇಲೆ ನನ್ನ ಬಂಗಾರಿ ಅವ್ಳು ಬಿಟ್ಟು ತಿನ್ನಲ್ಲ ಗೈಸ್ ನಾವು. ಅದು ಸ್ವಲ್ಪ ಹೊಟ್ಟೆ ಹೊಡಿಸ್ಬೇಕು ಸ್ವಲ್ಪ ಸ್ಟಾರ್ಟಿಂಗಲ್ಲಿ. ನೋಡಿ ಚಿನ್ನಿ ನೋಡು, ಚಿನ್ನಿ ನೋಡು, ಅಲ್ಲ ಅಲ್ಲ ಅಲ್ಲೋಡು, ಫೋನ್ ನೋಡು, ಫೋನ್ ನೋಡು. ಅಲ್ಲೋಡು ತಿರ್ಗಾ ನೋಡ್ತಾಳೆ, ತಿರ್ಗಾ ಬಿಡ್ತಾಳೇನು ಅಂತ. ಗೈಸ್ ನೋಡಿ, ಅನ್ನ ಸಾಂಬಾರು ಮತ್ತು ಬಜ್ಜಿ ಬೋಂಡ ಹಾಕ್ಕೊಟ್ಟಿದ್ದಾರೆ ಅಮ್ಮ. ನಾನು ತಿಂತಾ ಇದ್ದೆ. ಸ್ವೀಟಿ ನೋಡಿ ಹೆಂಗೆ ನೋಡ್ಕೊಂಡು ಗೊತ್ತವಳೆ. ಇವಳೊಂಥರ ನನಗೆ ಇವಳಿಗೂ ಊಟ ಮಾಡಿಸ್ಬೇಕು, ನಾನು ಊಟ ಮಾಡ್ಬೇಕು. ಸೊ ಅಪ್ಪ ಟಿ ವಿ ಹಾಕಿದ್ರಿಂದ ನಾನು ವಾಯ್ಸ್ ಕೊಡೋಕ್ಕಾಗಲಿಲ್ಲ, ಇವಾಗ ಕೊಡ್ತಾಯಿದ್ದೀನಿ. ಸೊ ಅದರಿಂದ ನೋಡಿ ಇವಳು ಯಾವ ಥರ ನೋಡ್ತಾವಳೆ ಅಂತೇಳಿ. ನೋಡಿ ಎಷ್ಟು ಮುದ್ದಾಗಿ ಕೂತವಳೆ. ಅವಳಿಗೂ ಊಟ ತಿನ್ಸ್ಕೊಂಡು ನಾನು ತಿನ್ನಬೇಕು. ಪ್ರತಿದಿನ ಇದೇ ಥರ ಆಗ್ತಾಯಿದೆ. ನಮ್ಮ ಮನೆ ಮುದ್ದು ಮಗಳು ಅಂತ. ಒಂದು 9:50 ಆಗ್ತಾಯಿದೆ. ಇವತ್ತೆಲ್ಲ ಕೆಲಸ ಮುಗಿದು ಊಟ ಎಲ್ಲ ಮಾಡಿ ಮಲಗಿದ್ದೆ ಗೈಸ್. ಮತ್ತೆ ಎಚ್ಚರ ಆಯಿತು. ಸೊ ವಿಡಿಯೋ ಎಂಡಿಂಗ್ ಕೊಟ್ಟಿಲ್ವಲ್ಲ ಅಂತ ನೆನಪಾಗಿ ಮತ್ತೆ ಎದ್ದು ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮಡಿಬೇಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗುವ. ಬಾಯ್.